ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟ ಇದೇನು ಹೊಸದೇನಲ್ಲ. ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರ್ತವೆ. ಇನ್ನು ಬೆಳಗಾವಿಯ ಚವಾಟ್ ಗಲ್ಲಿಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಸ್ಫೋಟೋ ಕೇಸ್ ದಾಖಲಿಸಬೇಕಾಗಿದ್ದಂತಹ ಪೊಲೀಸರು ಕೂಡ ಮೌನ ವಹಿಸಿದ್ದಾರೆ. ಪೊಲೀಸರ ನಡೆಗೆ ಕನ್ನಡ ಪರ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಪೊಲೀಸ್ ಅಧಿಕಾರಿಗಳೇ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಎಸ್, ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ರಾಜೇಶ್, ಮಹಾರಾಷ್ಟ್ರ ಜೈ ಜೈ ಅನ್ನೋದೆಲ್ಲ ಏನಿದ್ರು ಇವರ ಮನೇಲಿ ಇಟ್ಕೋಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಸಭೆ ಸಮಾರಂಭಗಳಲ್ಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಂದ್ಬಿಟ್ಟು ಜೈ ಜೈ ಅಂತ ಅಂದ್ಬಿಟ್ರೆ ಏನು ಅರ್ಥ ಅಂತ ಕೇಳೋರು ಯಾರೂ ಇಲ್ವಂತ. ಈ ಪುಂಡಾಟ ಮಾಡುವಂತಹ ಎಂಇಎಸ್ ಪುಂಡಾಟಿಗರಿಗೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಯಾಕೆ ಮೌನ ವಹಿಸಿದೆ ಅಂತ, ಯಾಕೆ ಇನ್ನೂ ಕೇಸ್ ದಾಖಲಾಗಿಲ್ಲ? ಎಸ್ ರಮ್ಯ, ಏನಂತಂದ್ರೆ ಎಂಇಎಸ್ ಪುಂಡರ ಹಾವಳಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಬೆಳಗಾವಿಯಲ್ಲಿ ಪದೇ ಪದೇ ಈ ಘಟನೆಗಳು ನಡೀತಾ ಕೊಡ್ತಕ್ಕಂಥದ್ದು. ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು, ನಂತರ ಬೇರೆ ಬೇರೆ ಪ್ರಕರಣಗಳಲ್ಲಿ ಅಂತಂದ್ರೆ ಮಹಾರಾಷ್ಟ್ರದ ಸಚಿವರು ಬಂದು ಇಲ್ಲಿ ಹೇಳಿಕೆ ಕೊಡುವಂತ ಇದಾಯ್ತು. ಆಮೇಲೆ ಬೇರೆ ಬೇರೆ ಪ್ರಕರಣಗಳು ಸಾಕಷ್ಟು ಎಂಇಎಸ್ ಪುಂಡರ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಂತದ್ದು. ಆದ್ರೂ ಕೂಡ ಪೊಲೀಸರು ಮೌನ ವಹಿಸಿದ್ರು ಕೂಡ ಇಲ್ಲಿನ ಏನು ಕರ್ನಾಟಕದ ಜನತೆಗೆ ಒಂದು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಸದ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಏನಂತಂದ್ರೆ ಏನು ಬೆಳಗಾವಿಯಲ್ಲಿ ಅಂತಂದ್ರೆ ಏನು ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಡಿಜೆ ಸೌಂಡ್ ಅನ್ನ ಹಾಕಿರ್ತಾರೆ. ಅದು ಬೆಳಗಾವಿಯ ಚಾವಟ್ ಗಲ್ಲಿಯಲ್ಲಿ ಡಿಜೆ ಸೌಂಡ್ಗೆ ಏನು ಜೈ ಜೈ ಮಹಾರಾಷ್ಟ್ರ ಏನೋ ಹಾಡಿಗೆ ಕುಡಿದು ಕುಪ್ಪಳಿಸಿರ್ತಾರೆ. ಹೀಗಾಗಿ ಇದು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಆದ್ರೂ ಏನು ಅಲ್ಲಿ ಸರೌಂಡ್ನಲ್ಲಿ ಪೊಲೀಸರು ಕೂಡ ಅವರಿಗೆ ಬಂದೋಬಸ್ತ್ ಇದ್ರು ಕೂಡ ಆ ಹಾಡನ್ನ ಕೇಳಿಸಿಕೊಂಡ ನಂತರ ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ಳಬೇಕಾದಂತ ಪೊಲೀಸರು ಕೂಡ ಮೌನವಾಗಿರೋದ್ರಿಂದ ಸಾಕಷ್ಟು ಜನರು ಈಗ ಸದ್ಯ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್ ರಾಜೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡಿದೆ, ಕಾದ್ ನೋಡೋಣ ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ತಾರಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಂತ.